ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಿಲ್ಲಿ ಬಾಬು, ಸಾಮಾಜಿಕ ಕಾರ್ಯಕರ್ತ ಮತ್ತು ರಾಜೇಶ್ವರಿ ವಾಹಿನಿ ಕನ್ನಡ ಮಂತ್ಲಿ ಟ್ಯಾಬ್ಲೆಟ್ ಪತ್ರಿಕೆ ಸಂಪಾದಕನಾಗಿದ್ದೆ. ಇಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ಕರ್ನಾಟಕ ನೀರಾವರಿ ನಿಗಮ ನಿಯಮಿತದಲ್ಲಿ ಮುಂಬಡ್ತಿ ನೀಡುವುದರಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿತ್ತು. ಇದರ ಸಲುವಾಗಿ ಹಲವಾರು ಬಾರಿ ನಾನು ಮಾಹಿತಿ ಹಕ್ಕಿನಲ್ಲಿ ಕೇಳಿದಾಗ ಯಾವುದೇ ಮಾಹಿತಿಗಳು ನೀಡದೆ ಮಾಹಿತಿ ಹಕ್ಕುಗಳನ್ನು ಕಗ್ಗೊಲೆ ಮಾಡಿ ಮಾಹಿತಿಗಳನ್ನು ಮರಿಮಾಚಿ ದಿಕ್ಕು ತಪ್ಪಿಸಿ ಮಾಹಿತಿ ಕಾರ್ಯಕರ್ತರಿಗೆ ಯಾವುದೇ ಒಂದು ಬೆಲೆ ನೀಡುವುದರಲ್ಲಿ ವಿಫಲವಾಗಿರ್ತಾರೆ ಸದರಿ ಭ್ರಷ್ಟಾಧಿಕಾರಿಗಳು. ಹಿಂದಿನ ಸರ್ಕಾರದಲ್ಲಿ 40% ಸರ್ಕಾರ ಅಂತ ಬಾಯಿ ಪಡ್ಕೊಂಡು ಈಗ ಆಡಳಿತ ನಡೆಸಿರುವ ಅಹಿಂದ ಸರ್ಕಾರದಲ್ಲಿ ಇದು ಗಮನಕ್ಕೆ ತಂದಿದ್ರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಕಾನೂನು ಉಲ್ಲಂಘಿಸಿ ನೌಕರರಿಗೆ ಮುಂಬಡ್ತಿ ನೀಡುವುದರಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದ್ದು. ಇದರ ಸಲುವಾಗಿ ನಾನು ದಿನಾಂಕ 23/1/24 ಸಾರ್ವಜನಿಕ ಮಾಹಿತಿ ಅಧಿಕಾರಿ ಕರ್ನಾಟಕ ನೀರಾವರಿ ನಿಗಮದಲ್ಲಿ RTA ಆ್ಯಕ್ಟ್ ಅಡಿಯಲ್ಲಿ 6/1 ಆ್ಯಕ್ಟ್ ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದು, ಸದರಿ ಅಧಿಕಾರಿಗಳು 2 ತಿಂಗಳು ಕಳೆದಿರೋ ಯಾವುದೇ ಮಾಹಿತಿ ನೀಡದ ಹಿನ್ನೆಲೆಯಲ್ಲಿ ದಿನಾಂಕ 5/3/24 19/1 ಮಾಹಿತಿ ಹಕ್ಕು ಕಾಯ್ದೆ ಸೆಕ್ಷನ್ 19/1ನಲ್ಲಿ 2ನೇ ಮೇಲ್ಮನವಿಯನ್ನು ಸಲ್ಲಿಸಿರ್ತೀನಿ. ಪ್ರಥಮ ಮೇಲ್ಮನವಿಯನ್ನು ಸದರಿ ಮೇಲ್ಮನವಿ 1 ತಿಂಗಳು ಕಳೆದರೂ ಯಾವುದೇ ಪ್ರಥಮ ಮೇಲ್ಮನವಿ ಪ್ರಾಧಿಕಾರದ ವ್ಯವಸ್ಥಾಪಕ ನಿರ್ದೇಶಕರು ಯಾವುದೇ ಅಪೀಲ್ ನಡೆಸಿದ್ರ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮಾಹಿತಿ ಹಕ್ಕು ಕಾಯ್ದೆಗಳನ್ನು ಗಾಳಿಗೆ ತೂರಿ ಅಲ್ಲಿ ಭ್ರಷ್ಟಾಚಾರಕ್ಕೆ ಎಡವು ಮಾಡಿಕೊಟ್ಟಿರ್ತಾರೆ. ಇದರ ಸಲುವಾಗಿ ತಮಗೆ ದಾಖಲಾತಿಗಳನ್ನು ನೀಡುತ್ತಿದ್ದೇನೆ. ಇಲ್ಲಿ ಮುಖ್ಯವಾದ ಗಮನಿಸಬೇಕಾದ ವಿಷಯವೇನೆಂದರೆ, ಪ್ರಮೋಷನ್ ಪಾಲಿಸಿ ಡಿ ಗ್ರೂಪ್ ನೌಕರರಿಗೆ ಪ್ರಮೋಷನ್ ಪಾಲಿಸಿ ಏನಿದೆ ಅದು ಉಲ್ಲಂಘಿಸಿದ್ದಾರೆ ಮತ್ತು ಇವ್ರಿಗೆ ತಕ್ಕಂತೆ CNR ನಿಯಮಗಳನ್ನು ಇವ್ರಿಗೆ ತಕ್ಕಂತೆ ಅನುಕೂಲವಾಗಿ ರೆಸಲ್ಯೂಷನ್ ಪಾಸ್ ಮಾಡಿಕೊಂಡು ಇವ್ರಿಗೆ ಅನುಕೂಲವಾಗಿ ಇವರು ಲಾಭದಾಯಕವಾಗಿಗೋಸ್ಕರ ಕೆಲವು ನೌಕರರು ಅವ್ರ ಪರವಾಗಿ ಅವರು ಪದೋನ್ನತಿ ಪಡೆದಿರ್ತಾರೆ. ಇಲ್ಲಿ ನಿಜವಾದ ಅರ್ಹತೆಯುಳ್ಳ ನೌಕರರಿಗೆ ಯಾವುದೇ ನ್ಯಾಯ ಸಿಗುವುದಿಲ್ಲ. ಇಲ್ಲಿ ಮುಖ್ಯವಾದ ಇನ್ನೊಂದು ವಿಚಾರ ಗಮನಿಸಬೇಕಾದ್ರೆ ಏನಂತಂದರೆ, ಇಲ್ಲಿ ವಿದ್ಯಾರ್ಥಿಗೆ ಅನುಗುಣವಾಗಿ ಪ್ರಮೋಷನ್ ನೀಡಿರುವುದಿಲ್ಲ. ಎಜುಕೇಷನ್ ಪಾಲಿಸಿ ವೈಲೇಷನ್, ಅರ್ಹತೆ ಇಲ್ಲದ ನೌಕರಿಗೆ ಪದೋನ್ನತಿ ನೀಡಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಇದರ ಸಲುವಾಗಿ ರಾಜ್ಯ ಸರ್ಕಾರ ಗಂಭೀರವಾದ ಚಿಂತನೆ ಮಾಡಬೇಕಾಗಿದೆ. ಇದರ ಸಲುವಾಗಿ ಹೈಕೋರ್ಟ್ ನಿವೃತ್ತಿ ನ್ಯಾಯಾಧೀಶರ ಒಬ್ಬನು ಸದಸ್ಯ ನೇಮಿಸಿ ಇದನ್ನು ವಿಚಾರಣೆ ಮಾಡಿಸಿ ಕೂಡಲೇ ಸರಿದೆ ತಪ್ಪಿತಸ್ಥ ನೌಕರ ಮೇಲೆ ಕಾನೂನು ರೀತಿಯ ಕ್ರಮ ತೆಗೆದುಕೊಂಡು ಅವ್ರನ್ನ ವಜಾ ಮಾಡಬೇಕಾಗಿ ತಮ್ಮಲ್ಲಿ ನಾನು ಬಹಿರಂಗವಾಗಿ ಹೇಳಿಕೆ ಕೊಡ್ತಿದ್ದೀನಿ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಭಾರ ಭ್ರಷ್ಟಾಚಾರ ನಡೆದಿದ್ದು, ಹಿಂದಿನ ಸರ್ಕಾರಗಳು ಭ್ರಷ್ಟಾಚಾರ ನಡೆಸಿದ್ರೂ ಸಹ ಇವ್ರು ಯಾಕೆ ತನಿಖೆ ಮಾಡಿಲ್ಲ? ಈಗಿನ ಆಡಳಿತ ನಡೆಸುತ್ತಿರುವ ಸರ್ಕಾರಗಳು ಯಾವುದೇ ತನಿಖೆ ಮಾಡಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇದ್ರ ಮೇಲೆ ಒಂದು ತನಿಖಾ ಸಮಿತಿಯನ್ನು ರಚಿಸಿ ಸದರಿ ಯಾರು ಅನರ್ಹರು ಪ್ರಮೋಷನ್ನು ತೆಗೆದುಕೊಂಡು ಮುಂಬಡ್ತಿ ಪಡೆದ ಅನರ್ಹರಿಗೆ ತೆಗೆದುಹಾಕಬೇಕು, ವಜಾ ಮಾಡಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತೀನಿ. ಮುಖ್ಯವಾಗಿ ಈಗ ಏನು ಅಕ್ರಮವಾಗಿ ಸಂಬಳ ಪಡೆದಿದ್ದರು ಆ ಸಂಬಳಗಳನ್ನು ಮರುಪಾವತಿ ಮಾಡಿ ಅವರಿಗೆ ತಕ್ಕ ಕಾನೂನು ರೀತಿಯ ತಕ್ಕ ಶಿಕ್ಷೆ ವಿಧಿಸಿ ಸದರಿ ನೌಕರಿಗಳನ್ನು ವಜಾ ಮಾಡಬೇಕಾಗಿ ಮಾನ್ಯ ಸರ್ಕಾರ ಸಂಬಂಧಪಟ್ಟ ಸಚಿವರುಗಳಿಗೆ ರಾಜ್ಯ ಸರ್ಕಾರಿಗೆ ನಾನು ಮನವಿ ಮಾಡಿಕೊಳ್ತಿದ್ದೀನಿ. ಇದರ ಸಲುವಾಗಿ ಇವತ್ತು ಒಂದು ದಿನಪತ್ರಿಕೆಯಲ್ಲಿ ಸುದ್ದಿಯನ್ನು ಬಿತ್ತರಿಸಲಾಗಿರ್ತದೆ. ಇದರ ಸಲುವಾಗಿ ಒಂದು ಸುದ್ದಿಯನ್ನು ಬಿತ್ತರಿಸಲಾಗಿದೆ. ಇದರ ಸಲುವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸದರಿ ನೌಕರರ ಮೇಲೆ ಕ್ರಮ ಕೈಗೊಂಡು ನಿಜವಾದ ಅರ್ಹತೆಯುಳ್ಳ ನೌಕರರಿಗೆ ನ್ಯಾಯ ಒದಗಿಸಬೇಕು. ಇಲ್ಲದೆ ಹೋದರೆ ಅನ್ಯಾಯ ತುಳಿತಕ್ಕೆ ಒಳಗಾಗಿದ್ದ ಜನ ಇಲ್ಲಿ ಅಸ್ಪೃಶ್ಯತೆ, ಅನಾಚಾರ, ಭ್ರಷ್ಟಾಚಾರ, ತಾರತಮ್ಯ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣು ಬೆನ್ನ ಮಾಡಲಾಗಿದೆ. ಈ ವಿಚಾರಗಳೆಲ್ಲ ತಿಳಿದಿದ್ದು ರಾಜ್ಯ ಸರ್ಕಾರ ಮೌನವಾಗಿದ್ದು ಯಾಕೆ? ಈ ವಿಚಾರ MD ಗೊತ್ತಿಲ್ವೇ? ಈಗ ವ್ಯವಸ್ಥಾಪಕ ನಿರ್ದೇಶಕರಾದಂಥ ಅವ್ರಿಗೆ ಗೊತ್ತಿಲ್ವೇ? ಗೊತ್ತಿದ್ದರೆ ಕಳೆದ 3 ತಿಂಗಳಿಂದ ಮಾಹಿತಿಯಲ್ಲಿ ಮರಿಮಾಚಿದ್ದು ಯಾಕೆ? ಮಾಹಿತಿ ಹಕ್ಕು ಕವಡೆ ಕಾಸು ಕಿಮ್ಮತ್ತಿಲ್ಲ. ಕರ್ನಾಟಕ ನೀರಾವರಿ ನಿಗಮದಲ್ಲಿ ಮಾಹಿತಿ ಹಕ್ಕುಗಳಿಗೆ ಕವಡೆ ಕಾಸು ಕಿಮ್ಮತ್ತಿಲ್ಲ. ಮಾಹಿತಿ ಹಕ್ಕು ಕಗ್ಗೊಲೆ ಮಾಡಲಾಗಿದೆ. ಇಂತಹ ಅಧಿಕಾರಿಗಳನ್ನು ಇಟ್ಕೊಂಡು ನಿಜವಾದ ಆಡಳಿತ ನಡೆಸೋದು ಹೇಗೆ?
ಸದರ ಅಧಿಕಾರಿ ಮೇಲ್ಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಏನು ವರದಿ ಮಾಡಿದರೆ ನನಗೆ ನೀಡಲು ತಮ್ಮಲ್ಲಿ ಕೋರ್ತಿದ್ದೇನೆ. ನಾನು ಕಂಪ್ಲೇಂಟ್ ಕೊಡಬೇಕಿನ್ನು ಕಂಪ್ಲೇಂಟ್ ಕೊಡಬೇಕು, ಲೋಕಾಯುಕ್ತ ಕೊಡಬೇಕು, ರಾಜ್ಯ ಸರ್ಕಾರ ಮುಖ್ಯ ಕಾರ್ಯದರ್ಶಿಯಲ್ಲಿ ಕೊಡಬೇಕು, ಗವರ್ನರ್ ಕೊಡಬೇಕು. ಇದರ ಸಲುವಾಗಿ ಕಂಪ್ಲೇಂಟ್ ಒಂದು ರೆಡಿ ಮಾಡ್ತಾಯಿದ್ದೀವಿ. ಅತಿ ಶೀಘ್ರದಲ್ಲೇ ಈ ದೂರನ್ನು ರಾಜ್ಯ ಸರ್ಕಾರ ಮತ್ತು ಮಾನ್ಯ ಲೋಕಾಯುಕ್ತರಿಗೆ ಕೊಡಬೇಕಂತೇಳಿ ನಾವು ಒಂದು ಟೀಮ್ ರಚನೆ ಮಾಡಿಕೊಂಡು ಹೋರಾಟ ಮಾಡ್ತಿದ್ದೀವಿ.